ಮಹಾರಾಷ್ಟ್ರದ ಪಂಢರಾಪುರದ ಹತ್ತಿರವಿರುವ ಸತ್ಯಪುರಿಯಲ್ಲಿ ಘೋರ ಎಂಬ ಕುಂಬಾರನಿದ್ದನು. ಅವನು ವಿಠ್ಠಲನ ಪರಮಭಕ್ತ. ಮಣ್ಣನ್ನು ತುಳಿಯುವಾಗ, ಮಡಕೆ ಮಾಡುವಾಗ ಸದಾ ವಿಠ್ಠಲ ವಿಠ್ಠಲ ಎಂದು ನಾಮಸ್ಮರಣೆ ಮಾಡುತ್ತಿದ್ದನು. ಒಂದು ದಿನ ಘೋರ ಮಡಕೆ ಮಾಡಲು ಮಣ್ಣನ್ನು ಹದ ಮಾಡುತ್ತಿದ್ದನು. ವಿಠ್ಠಲನ ನಾಮಸ್ಮರಣೆಯಲ್ಲಿ ಅವನು ಎಷ್ಟು ಮಗ್ನನಾಗಿದ್ದನೆಂದರೆ ತನ್ನ ಸುತ್ತಮುತ್ತ ಏನಾಗುತ್ತಿದೆ ಎಂಬ ಅರಿವೇ ಇರಲಿಲ್ಲ. ಆಗ ಅವನ ಪುಟ್ಟ ಮಗು ತೆವಳುತ್ತಾ ಬಂದು ಆ ಮಣ್ಣಿನ ಹೊಂಡಕ್ಕೆ ಬಿದ್ದಿತು. ಘೋರ ಭಕ್ತಿಯ ಆವೇಶದಲ್ಲಿ ಮಣ್ಣು ತುಳಿಯುತ್ತಾ ಆ ಮಗುವನ್ನು ಮಣ್ಣಿನೊಂದಿಗೆ ತುಳಿದು ಬಿಟ್ಟನು. ಮಗು ಪ್ರಾಣ ಕಳೆದುಕೊಂಡಿತು. ಇದರಿಂದ ಅವನ ಪತ್ನಿ ತೀವ್ರ ದುಃಖಿತಳಾದಳು. ಘೋರ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ತನ್ನ ಕೈಗಳೇ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಎಂದು ಭಾವಿಸಿ ಎರಡೂ ಕೈಗಳನ್ನು ಕತ್ತರಿಸಿಕೊಂಡನು. ಕೈಗಳಿಲ್ಲದ ಕುಂಬಾರನಿಗೆ ಜೀವನ ನಡೆಸುವುದು ಕಷ್ಟವಾಯಿತು. ತನ್ನ ಭಕ್ತ ಪಡುತ್ತಿರುವ ಕಷ್ಟವನ್ನು ನೋಡಿ ಪಾಂಡುರಂಗ ಸುಮ್ಮನೆ ಇರಲು ಸಾಧ್ಯವೇ? ಶ್ರೀಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರೂ ಸಾಮಾನ್ಯ ಮನುಷ್ಯರಂತೆ ವೇಷ ಧರಿಸಿ ಘೋರನ ಮನೆಗೆ ಬಂದರು. ಕೃಷ್ಣನು ತನ್ನ ಹೆಸರನ್ನು ವಿಠು ಎಂದು ಹೇಳಿಕೊಂಡು ಕೈಗಳಿಲ್ಲದ ಘೋರನಿಗೆ ಸಹಾಯ ಮಾಡಲು ಕೂಲಿಯಾಳಾಗಿ ಕೆಲಸಕ್ಕೆ ಸೇರಿದನು. ವಿಠ್ಠಲನೇ ಸ್ವತಃ ಮಣ್ಣು ತುಳಿದು ಅದ್ಭುತವಾದ ಮಡಕೆಗಳನ್ನು ಸಿದ್ಧಪಡಿಸಿ ಕೊಡುತ್ತಿದ್ದನು. ಘೋರನಿಗೆ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿರುವವನು ಸಾಕ್ಷಾತ್ ದೇವರು ಎಂಬುದು ತಿಳಿದಿರಲಿಲ್ಲ. ಒಂದು ದಿನ ಊರಿನಲ್ಲಿ ಭಜನೆ ನಡೆಯುತ್ತಿದ್ದಾಗ ಘೋರ ಭಕ್ತಿಯ ಪರವಶತೆಯಿಂದ ಕೈಗಳಿಲ್ಲದಿದ್ದರೂ ತನ್ನ ಮೊಣಕೈಗಳಿಂದಲೇ ಚಪ್ಪಾಳೆ ತಟ್ಟಲು ಪ್ರಯತ್ನಿಸಿದನು. ಅಚ್ಚರಿ ಎಂಬಂತೆ ಅವನು ಕತ್ತರಿಸಲ್ಪಟ್ಟ ಕೈಗಳು ಮತ್ತೆ ಬೆಳೆದವು. ಅಷ್ಟೇ ಅಲ್ಲದೆ ಮಣ್ಣಿನಲ್ಲಿ ಹೂತು ಹೋಗಿದ್ದ ಅವನ ಮಗು ಜೀವಂತವಾಗಿ ಹೊರಬಂದು ಅವನನ್ನು ಅಪ್ಪಿಕೊಂಡಿತು. ತನ್ನ ಮನೆಯಲ್ಲಿ ಕೂಲಿಯಾಳಾಗಿ ಕೆಲಸ ಮಾಡುತ್ತಿದ್ದ ವಿಠು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪಂಢರಾಪುರದ ಪಾಂಡುರಂಗ ಎಂದು ತಿಳಿದಾಗ ಘೋರ ಅವನ ಪಾದಗಳಿಗೆ ಬಿದ್ದು ಕಣ್ಣೀರು ಹಾಕಿದನು. ಕಥೆಯ ನೀತಿ: ನಾವು ದೇವರಿಗಾಗಿ ಒಂದು ಹೆಜ್ಜೆ ಇಟ್ಟರೆ ದೇವರು ನಮಗಾಗಿ 10 ಹೆಜ್ಜೆ ಮುಂದೆ ಬರುತ್ತಾನೆ. ನಿಷ್ಕಲ್ಮಶ ಭಕ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ.